ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ. ಇವತ್ತು ನಾನು ಫಿಶ್ ಅಂದರೆ ಸುಕ್ಕ ಮಾಡತ್ತೀನಿ ರೀ. ಯಾವ ಥರ ಮಾಡತ್ತೀನಿ ತೋರಿಸ್ತೀನಿ ಬರ್ರಿ. ಸ್ವಚ್ಛಂಗಿ ಫಿಶ್ ಎಲ್ಲನೂ ತೊಳ್ಕೊಂಡೀನಿ ನೋಡಿರಿ. ನಾನು ಈಗ ಒಂದೊಂದಾಗಿ ಫಿಶ್ ತೊಳ್ಕೊಳಕತ್ತೀನಿ ರೀ ಸ್ವಚ್ಛಂಗಿ. ಅಂದರೆ ಸ್ವಚ್ಛಂಗೆ ತೊಳ್ಕೊಳ್ಳೋದು ಏನಂದ್ರೆ ಒಳಗೆ ಕೈ ಇರ್ತೈತಿ, ಅದಕ್ಕೆ ಫಿಶ್ ಸ್ವಚ್ಛಂಗೆ ಒಂದೊಂದಾಗಿ ಒಂದು 4-5 ಸರ ತೊಳ್ಕೊಬೇಕ್ರಿ ಇದನ್ನ ಫಿಶ್. ಇವು ಸಮುದ್ರ ಫಿಶ್ ಅದಾವು. ಇವು 700 ರೂಪಾಯಿ kg ಏನೋ ಫಿಶ್ ತಂದಾರ. ಇವೆಲ್ಲನೂ ಈ ಥರ ಕಟ್ ಅಂದರೆ ನಾನು ಸ್ವಲ್ಪ ಸುಕ್ಕಾಕಷ್ಟ ಇಟ್ಕೊಂಡೀನಿ, ಸ್ವಲ್ಪ ಫ್ರೈ ಮಾಡ್ಲಾಕು ಇಟ್ಕೊಂಡೀನಿ ರೀ. ಈಗ ಸುಕ್ಕಾಕ ಒಂದು ಇದ್ರೊಳಗೆ ಹಾಕೊಂಡು ಕಡಾಯಾಗ ಹಾಕ್ಕೊಂಡೀನಿ. ಈಗ ಫಸ್ಟ್ ಇದಕ್ಕೆ ಹುಂಚಿನ್ಕಾಯಿ ರಸ ತೊಗೊಂಡಿನಿ ನಾನು. ಎಲ್ಲನೂ ರಸ ಇಟ್ಕೋಬೇಕ್ರಿ ಹುಂಚಿನ್ಕಾಯ್ದು. ಮತ್ತು ಇದಕ್ಕೂ ಸ್ವಲ್ಪ ಒಂದಿಷ್ಟು ಎಣ್ಣೆ ತೊಗೊಂಡಿನಿ, ಒಂದು ಬಟ್ಲಾಗಷ್ಟು. ಒಂದಿಷ್ಟು ಉಪ್ಪು ತೊಗೊಂಡಿನಿ ನೋಡಿರಿ. ಒಂದಿಷ್ಟು ಖಾರ ತೊಗೊಂಡಿನಿ, ಅಚ್ಚ ಖಾರದ ಪುಡಿ, ಮಸಾಲೆ ಖಾರದ ಪುಡಿ. ಈಗ ನೋಡಿರಿ ಹುಂಚಿನ್ಕಾಯಿ ಎಲ್ಲನೂ ರಸನೂ ಇದ್ರೊಳಗೆ ಹಾಕೋತೀನಿ ರೀ. ಹುಂಚಿನ್ಕಾಯಿ ಹಾಕೋಬಾರ್ದು, ರಸ ಅಷ್ಟೇ ಹಾಕೋಬೇಕು. ಇದರ ರಸ ಹಾಕೊಳಕತ್ತಿ ನೋಡಿರಿ. ಈ ಥರ ಇದು ಮಾಡ್ಕೊಂಡು ಒಂದು 5-6 ನಿಮಿಷ ನೆನೆಸ್ಕೊಂಡು ಅಂದ್ರೆ ಹುಂಚಿನ್ಕಾಯಿ ರಸ ಆಗ್ತೈತಿ ನೋಡಿರಿ. ರಸ ಈ ಥರ ಇದು ಮಾಡ್ಕೊಳ್ಳೋದು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. 1 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಅಂದರೆ ಒಂದು ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೋಬೇಕ್ರಿ ನಾನು. ಮತ್ತು ಅಚ್ಚ ಖಾರದ ಪುಡಿ, ಮನೆಯಲ್ಲೇ ಮಸಾಲೆ ಪುಡಿ ಇರ್ತೈತೆ ನೋಡಿರಿ, ಖಾರದ ಪುಡಿ. ಆ ಮಸಾಲ ಪುಡಿ ಹಾಕ್ಕೊಳಕತ್ತೀನಿ. ಒಂದು 4-5 ಸ್ಪೂನ್ ಹಾಕ್ಕೊಂಡೀನಿ. ಯಾಕಂದರೆ ಇದು ಎಷ್ಟು ಖಾರ ಇರ್ತೈತೆ ನೋಡಿರಿ ಅಷ್ಟು ಚೆನ್ನಾಗಿ ಟೇಸ್ಟ್ ಇರ್ತೈತಿ. 1 ಬಾಟ್ಲಾಗಷ್ಟು ಗಾಣದೆಣ್ಣೆ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. 1 ಬಾಟ್ಲಾಗಷ್ಟು ಗಾಣದೆಣ್ಣೆ ಹಾಕ್ಕೊಂಡೀನಿ. ಮತ್ತು ಅಜ್ವೇನು ಕೈಲೇ ಸ್ಪ್ರೆಡ್ ಮಾಡಿ, ಅಂದರೆ ಹಿಂಗೆ ತಿಕ್ಕಿ ಸ್ವಲ್ಪ ಊದಿ ಇದ್ರೊಳಗೆ ಹಾಕ್ಕೋಬೇಕ್ರಿ. ಅಜ್ವೇನೇ ಹಾಕ್ಕೋಬೇಕು, ಮೇನ್ ಅಜ್ವೇನ್ ಇರ್ತೈತಿ ಇದಕ್ಕೆ. ಈ ಥರ ಊದ್ಕೊಂಡು ಈಗ ಅಜ್ವೇನ್ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಅಜ್ವೇನ್ ಹಾಕ್ಕೊಂಡಿ. ಈಗ ಕಾಳು ಮೆಣಸಿನ್ಕಾಯಿ ಕುಟ್ಟಿ ಪುಡಿ ಮಾಡ್ಕೊತೀನಿ ನೋಡಿರಿ. ಇಷ್ಟ ಕಾಳು ಮೆಣಸಿನ್ಕಾಯಿ ತೊಗೊಂಡಿನಿ. ಇದನ್ನ ಸಣ್ಣಾಗಿ ಪುಡಿ ಮಾಡ್ಕೋಬೇಕ್ರಿ. ಕುಟ್ಟಿ ಪುಡಿ ಮಾಡ್ಕೊಂಡು ಆ ಫಿಶ್ಶಿಗೆ ಹಾಕಿದ್ರೆ ಚೆನ್ನಾಗಿರ್ತದೆ ಟೇಸ್ಟ. ಈ ಥರ ಪುಡಿ ಮಾಡ್ಕೊಂಡಿ ನೋಡಿರಿ. ಈ ಪುಡಿ ಇದಕ್ಕೆ ಹಾಕೋತೀನಿ. 1 ಸ್ಪೂನ್ ಆಗೈತಿ ಪುಡಿ. ನೀಟಾಗಿ ಎಲ್ಲ ಕಡೆನೂ ಇದು ಮಾಡ್ಕೊಂಡ್ರೆ ಈಗ ರೀ ನಾನು ಎಲ್ಲನೂ ಕೈಲೇ ಮಿಕ್ಸ್ ಮಾಡ್ಕೊತೀನಿ ರೀ. ಚಮಚೆಗಿಂತಲೂ ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆನೂ ಖಾರ ಉಪ್ಪು ಚೆನ್ನಾಗಿ ಹತ್ತೈತ್ರಿ. ಅದಕ್ಕೆ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ನೀಟಾಗಿ. ಎಲ್ಲಕ್ಕೂ ಅಂದರೆ ಖಾರ ಉಪ್ಪು ಎಲ್ಲಕ್ಕೂ ಹತ್ಬೇಕ್ರಿ, ಆವಾಗ ಫಿಶ್ ಟೇಸ್ಟಾಗಿರ್ತೈತಿ. ನಾನು ಇದಕ್ಕೆ ಒಗ್ಗರಣೆ ಹೊಡ್ಯತ್ತಿಲ್ಲ, ಏನೂ ಇಲ್ಲ, ಹಸಿದೇ ಎಲ್ಲನೂ ಹಚ್ಕೊಳತ್ತೀನಿ ರೀ. ಖಾರ ಉಪ್ಪು ಎಲ್ಲನೂ ಹಚ್ಕೊಳಕತ್ತೀನಿ. ಒಂದೊಂದು ಸರ ಒಗ್ಗರಣೆ ಹೊಡಿತಾರೆ. ಅದು ಒಗ್ಗರಣೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹೊಡಿತಾರೆ ರೀ. ಒಗ್ಗರಣೆ ಹೊಡಿಯೋ ಹೊತ್ನಾಗ ಫಿಶ್ ಎಲ್ಲನೂ ಇದು ಆಗಿಬಿಡ್ತಾವೆ. ಎಂಥರ ಎಲ್ಲ ಕಡೆನೂ ಫಿಶ್ ಎಲ್ಲ ಕಟ್ ಆಗ್ತಾವೆ. ಒಂಥರ ಇದು ಆದಂಗೆ ಆಗ್ತಾವೆ, ಮೆತ್ತಗೆ ಆದಂಗೆ ಆಗ್ತಾವೆ. ಅದಕ್ಕೆ ಈ ಹಸಿದ್ರಾಗೆ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲನೂ ಹಾಕಿಟ್ಕೋಬೇಕ್ರಿ. ಆವಾಗ ಈಗ ನಾನು ನೀರು ಹಾಕೋತೀನಿ ರೀ ಇದಕ್ಕೆ. ಇದು ಎಷ್ಟು ಫಿಶ್ ಎಷ್ಟು ಮುಣಗ್ತೈತೆ ನೋಡಿರಿ ಅಷ್ಟು ನೀರು ಹಾಕೋಬೇಕು. ಇಷ್ಟ ಹಾಕ್ಕೊಂಡೀನಿ ನಾನು ನೀರು. ಹಾಕ್ಕೊಂಡೆ ಈಗ ಗ್ಯಾಸ್ ಹೊತ್ಸ್ಕೊಂಡೆ ಒಲೆ ಮ್ಯಾಗ ಇಟ್ಕೊಂಡೀನಿ ರೀ. ಈಗ ಕುದಿಲಾದೈತೆ ನೋಡಿರಿ. ಈಗೆಲ್ಲ ಕುದ್ದಿದ್ದಾಯಿತು. ಈ ಥರ ಎಲ್ಲನೂ ನೀರು ಅಟಿಸ್ಬೇಕ್ರಿ. ನೋಡ್ತಾ ಇರ್ಬೋದು ಈ ಥರ ಆಗೈತೆ ರೀ ಫಿಶ್ ಸುಕ್ಕ. ಈಗ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಕುದಿಯೋ ಬಂದ್ ಮಾಡ್ತೀರಿ ನೋಡಿರಿ, ಅವಾಗ ಎಣ್ಣೆ ಹಾಕ್ಕೊಂಡು ಬಂದ್ ಮಾಡ್ಕೋಬೇಕು ನೀವು ಗ್ಯಾಸ್. ಈ ಥರ ಮಾಡಿದೆವು ಅಂದ್ರೆ ಫಿಶ್ ಎಲ್ಲಿನೂ ಇದು ಆಗಂಗಿಲ್ಲ, ಒಡೆಯಂಗಿಲ್ಲ. ಅದಕ್ಕೆ ಚೆನ್ನಾಗಿರ್ತಾವೆ ರೀ. ಈ ಫಿಶ್ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.